ಭಾರತದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಒದಗಿಸುವ ಸಲುವಾಗಿ ಏರ್ಟೆಲ್ ಕಂಪನಿಯು ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಮರುದಿನವೇ ದೇಶದ ಅತಿ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿಯವರ ಜಿಯೋ ಕಂಪನಿ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕರ ಕಂಪನಿ ಜೊತೆ ಕೈ ಜೋಡಿಸಿದೆ. ರಿಲಯನ್ಸ್ ಸಮೂಹದ ಡಿಜಿಟಲ್ ಸೇವೆಗಳ ಕಂಪನಿ ಜಿಯೋ ಹಾಗೂ ಸ್ಪೇಸ್ ಎಕ್ಸ್ನ ಸ್ಟಾರ್ಲಿಂಕ್ನ ನಡುವೆ ಒಪ್ಪಂದ ಏರ್ಪಟ್ಟಿದ್ದು, ಇದರ ಅಡಿಯಲ್ಲಿ ಜಿಯೋ ಮೂಲಕ ಭಾರತದಲ್ಲಿ ಸ್ಟಾರ್ಲಿಂಕ್ ಸೇವೆ ಒದಗಿಸುವ ಅಧಿಕಾರವನ್ನು ಸ್ಪೇಸ್ ಎಕ್ಸ್ ಪಡೆಯಲಿದೆ. ಇದರಲ್ಲಿ ವೇಗದ ಬ್ರಾಂಡ್ನ ಸೇವೆ ದೇಶದಾದ್ಯಂತ ಲಭಿಸುವಂತೆ ಮಾಡ್ತೇವೆ ಎಂದಿದ್ದಾರೆ. ಸ್ಟಾರ್ಲಿಂಕ್ ಸೇವೆಗಳು ಜಿಯೋದ ಮಾರಾಟ ಮಳಿಗೆಗಳು ಹಾಗೂ ಆನ್ಲೈನ್ ಸ್ಟೋರ್ಗಳಲ್ಲಿ ಲಭ್ಯವಾಗಲಿದೆ ಎಂದು ಜಿಯೋ ಹೇಳಿಕೆ ನೀಡಿದೆ. ತಂದೆ ತಾಯಿ ಮಾಡಿಟ್ಟ ಆಸ್ತಿಯಲ್ಲಿ ಇನ್ನು ಮುಂದೆ ಸುಲಭವಾಗಿ ಪಾಲು ಸಿಗಲ್ಲ. ಈ ಹಿಂದೆ ಮಕ್ಕಳು ತಂದೆ ಮತ್ತು ತಾಯಿ ಮಾಡಿಟ್ಟ ಆಸ್ತಿಯಲ್ಲಿ ಸುಲಭವಾಗಿ ಪಾಲು ಪಡೆದುಕೊಳ್ತಾ ಇದ್ರು. ಆದರೆ ಇನ್ಮುಂದೆ ತಂದೆ ಮತ್ತು ತಾಯಿ ಮಾಡಿಟ್ಟ ಆಸ್ತಿಯಲ್ಲಿ ಯಾರಿಗೂ ಸುಲಭವಾಗಿ ಪಾಲು ಸಿಗೋದಿಲ್ಲ. ಭಾರತ ಸರ್ಕಾರ ಈಗ ತಂದೆ ತಾಯಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಹೊಸ ಕಾನೂನು ಜಾರಿಗೆ ತಂದಿದೆ ಮತ್ತು ಮಕ್ಕಳು ಆಸ್ತಿಯಲ್ಲಿ ಪಾಲು ಪಡೆದುಕೊಳ್ಳುವ ಮುನ್ನ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಕಾನೂನು ಹೇಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ಆರೈಕೆ ಮಾಡ್ತಾ ಇಲ್ಲ. ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಪೋಷಕರು ಒಂದ್ ವೇಳೆ ಮಕ್ಕಳು ಅಥವಾ ಸಂಬಂಧಿಕರು ತಮ್ಮನ್ನ ಆರೈಕೆ ಮಾಡದಿದ್ರೆ ಅವರ ಹೆಸರಿಗೆ ಮಾಡಿರುವ ಆಸ್ತಿ ವೀಲ್ ಅಥವಾ ದಾನಪತ್ರವನ್ನ ರದ್ದು ಮಾಡುವ ಅಧಿಕಾರ ಹೊಂದಿರ್ತಾರೆ. ಅವರಿಗೆ ಇಷ್ಟವಿಲ್ಲದಿದ್ರೆ ಮಕ್ಕಳಿಗೆ ಆಸ್ತಿ ಕೊಡುವಂತಿಲ್ಲ ಅಂತ ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನ ಪರಿಷತ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ವಿದೇಶಿ ವಸ್ತುಗಳ ಮೇಲೆ ಭಾರಿ ತೆರಿಗೆ ಘೋಷಣೆ ಮಾಡುತ್ತಿದ್ದಾರೆ. ಇದೀಗ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲಿನ ಆಮದು ತೆರಿಗೆಯನ್ನ 25% ಹೆಚ್ಚಿಸುವ ಮೂಲಕ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರಿಗೆ ಯುದ್ಧದ ಕಿಡಿ ಹಚ್ಚಿದ್ದಾರೆ. ಯಾವುದೇ ತೆರಿಗೆ ವಿನಾಯಿತಿ ಇಲ್ಲದೆ ಈ ತೆರಿಗೆಯನ್ನ ಜಾರಿಗೆ ತರಲಾಗಿದ್ದು, ಕುಸಿತಾ ಇರುವ ಅಮೆರಿಕದ ಆರ್ಥಿಕತೆಯ ವೇಗವನ್ನು ಈ ತೆರಿಗೆಯಿಂದ ಸಂಗ್ರಹಿಸಿದ ಹಣದಿಂದ ಮೇಲೆತ್ತುವುದಕ್ಕೆ ಸಾಧ್ಯವಾಗಲಿದೆ. ತೆರಿಗೆ ಹಣದಿಂದ ದೇಶಿ ಉತ್ಪಾದನಾ ವಲಯಕ್ಕೆ ಪ್ರೋತ್ಸಾಹ ಸಿಗಲಿದ್ದು, ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಬ್ರೆಜಿಲ್, ದಕ್ಷಿಣ ಕೊರಿಯಾ ಮತ್ತು ಯುರೋಪಿಯನ್ ಯೂನಿಯನ್ನಿಂದ ಆಮದು ಮಾಡುವ ವಸ್ತುಗಳ ಮೇಲೂ ಏಪ್ರಿಲ್ 2ರಿಂದ ತೆರಿಗೆ ವಿಧಿಸುವುದಕ್ಕೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.